ನೋಡಿ ಫ್ರೆಂಡ್ಸ್, ಇದೇ ಬಂದು ತ್ರಿವೇಣಿ ಸಂಘ ಅಂತ ಇಲ್ಲೇ ಬರುತ್ತೆ. 3 ನದಿ ಸೇರಿರೋದು ಇಲ್ಲೇ. ಚೆನ್ನಾಗಿದೆ ನೋಡೋದಕ್ಕೆಲ್ಲನೂ. 3 ನದಿ ಅಂದರೆ ಎಲ್ಲ ಒಂದೇ, ಅದು ಎಲ್ಲ ಸೇರಿರುತ್ತೆ. ಅಲ್ಲಿ ಬೋಟ್ಗೆ ದುಡ್ಡು ಕೇಳ್ತಾರೆ ಅಷ್ಟೇ. ಅದಕ್ಕೋಸ್ಕರ ಬೋಟಲ್ಲಿ ಹೋಗೋದಕ್ಕೋಸ್ಕರನೇ ಅವರು ತ್ರಿವೇಣಿ ಸಂಘ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಎಲ್ಲ ಅಷ್ಟೇ ಚೆನ್ನಾಗಿದೆ, ಹೋಗ್ಬೋದು. ಲೊಕೇಟ್ ಎಲ್ಲ ಆರಾಮಾಗಿದೆ. ನೀವು ಹೋಗ್ಬೇಕಂದ್ರೆ ಡೇಲಿ ಹೋಗಬೇಡಿ, ನೈಟಲ್ಲಿ ಹೋಗ್ಬಿಡಿ. ನೈಟಲ್ಲಿ ಹೋಗ್ಬಿಟ್ರೆ ಬೆಳಗ್ಗೆ ಒಂದು 2 ಗಂಟೆ 3 ಗಂಟೆ ರಾತ್ರಿಗೆ ಅಲ್ಲಿದ್ದರೆ ತ್ರಿವೇಣಿ ಸಂಗಮ ಇದ್ರ ಹತ್ರನೇ ಹೋಗ್ಬಿಡುತ್ತೆ ವೆಹಿಕಲ್ಸು. ಆಮೇಲೆ ಸ್ವಲ್ಪ ಲೇಟ್ ಆದರೆ ಮತ್ತೆ ನೀವು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾಗುತ್ತೆ ನಡ್ಕೊಂಡು, ಆಯಿತಾ. ಅದಕ್ಕೆ ಸ್ವಲ್ಪ ಆದಷ್ಟು ಮುಂಚೆನೇ ಹೋಗ್ಬಿಡಿ. ನೀವು ತ್ರಿವೇಣಿ ಸಂಘದ ಹತ್ರ ಹೋಗುತ್ತೆ ವೆಹಿಕಲ್ಲು, ತೊಂದರೆ ಏನಿಲ್ಲ. ಜನ ಏನಿರಲಿಲ್ಲ, ಕಡಿಮೆನೇ ಇದ್ದರು, ಆರಾಮಾಗಿದೆ. ನೋಡಿ ಹೋಗಿ, ಚೆನ್ನಾಗಿದೆ. ನೋಡಿ, ನಾವೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ರೆಡಿಯಾಗಿ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಅಲ್ಲೇ ಕುಂಕುಮ ಇಡ್ತಾರೆ, ಇಲ್ಲೇ ಇಡ್ಸ್ಕೊಂಡು ಬರಬಹುದು. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಹೋಗ್ಬಿಟ್ಟು ಬನ್ನಿ. ನಾವು ನೆಕ್ಸ್ಟ್ ಪ್ರಯಾಣ ಬಂದು ನಮ್ಮದು ಕಾಶಿ ಇಲ್ಲ ಅಯೋಧ್ಯೆ, ಎರಡಲ್ಲಿ ಒಂದು ಹೋಗ್ತೀವಿ.